ಇಡೀ ದಿನ ಮಾತಾಡಿದ್ರು ಸಾಲದಿಲ್ಲ. ಅವರ ಹಾಡುಗಳನ್ನ ಹಾಡ್ಕೊಂತ ಹೋದ್ರೆ ಇವಾಗಿಂದ ನಾಳೆ ಬೆಳಗ್ಗೆವರೆಗೂ ಅದು ಕೊನೆಯೇ ಇಲ್ಲ. ಅಷ್ಟೊಂದು ಕನ್ನಡಕ್ಕೆ ಅತ್ಯಂತ ಒಂದು ಮಹತ್ವವನ್ನು ಕೊಟ್ಟು ನಾವೆಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ಲಕ್ಷಾಂತರ ಜನ ಬಂದು ಸೇರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ ಅಂತಂದ್ರೆ ಲಕ್ಷಾಂತರ ಇಡೀ ಬೆಂಗಳೂರೇ, ಮೈಸೂರು ಬ್ಯಾಂಕ್ ಇಂದ ಹಿಡ್ದು ಮೆಜೆಸ್ಟಿಕ್ ಇಂದ ಹಿಡ್ದು ನೃಪತುಂಗ ರೋಡ್ ಇಂದ ಜನಸ್ತೋಮ ಅಂತಂದದ್ದು ಹೇಳೋದಕ್ಕೆ ಇಲ್ಲ. ಅಷ್ಟೊಂದು ಅಭಿಮಾನ ಇಟ್ಟು ಲಕ್ಷಾಂತರ ಜನಗಳನ್ನ ನೋಡಿರ್ತಕ್ಕಂಥದ್ದು. ಆ ಕ್ಷಣಗಳನ್ನ ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಒತ್ತಡಗಳ ಬಂದು ರಾಜಕಾರಣಕ್ಕೆ ಬರಬೇಕು ಅಂತ ಇಲ್ಲ. ಕನ್ನಡ ಚಲನಚಿತ್ರ ರಂಗಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ನ ಇಡೀ ಭಾರತಕ್ಕೆ ಕನ್ನಡದ ಚಲನಚಿತ್ರ ರಂಗದ ಮೇರು ನಟ ಮಾದರಿ ಆಗವ್ರೆ ಅಂತಂದ್ರೆ ಅದು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನಾನು ವಿಶೇಷವಾಗಿ ಇಲ್ಲಿ ಆಗ್ಬೇಕು, ಇಷ್ಟೊತ್ತಿಗೆ ಸಮಗ್ರವಾದ ಅಭಿವೃದ್ಧಿ ಆಗ್ಬೇಕಾಗಿತ್ತು. ನಾನು ಸರ್ಕಾರವನ್ನ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಕುಮಾರ್ ಕುಟುಂಬ ವರ್ಗವನ್ನ ಕರೆಸಿ ತಾವು ಮಾತಾಡಿದ್ರ ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. ಇನ್ನು 2 ವರ್ಷದ ಅವಧಿನಲ್ಲಿ ಅವರು 100 ವರ್ಷ ಏನು ತುಂಬುತ್ತೆ, ಅದಕ್ಕಿಂತ ಮುಂಚೆ ಸಮಗ್ರವಾದ ಅಭಿವೃದ್ಧಿ ಆಗಬೇಕು. ಬರೀ ರಾಜ್ಕುಮಾರ್ ಮಾತ್ರ ಇಲ್ಲ, ಪುನೀತ್ ರಾಜ್ಕುಮಾರ್ ಇದ್ದಾರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದ್ದಾರೆ. ಇದೊಂದು ಅತ್ಯಂತ ಪುಣ್ಯವಾದ ಸ್ಥಳ. ಬಹುಶಃ ನಾವು ಭಾನುವಾರ ರಜಾ ದಿನಲ್ಲಿ ನೋಡಿದ್ರೆ 5,000ದಿಂದ 10,000 ಜನ ಕ್ಯೂನಲ್ಲಿ ಬಂದು ಹೋಗ್ತಕ್ಕಂಥದ್ದನ್ನ ನಾವು ಪ್ರತಿ ವಾರನೂ ನೋಡ್ತೇವೆ. ಇಂಥ ಈ ಪುಣ್ಯ ಭೂಮಿಯನ್ನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು, ಇದು ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ಇನ್ನು 2 ವರ್ಷದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ಕೊಡಿ ಅಂತಕ್ಕಂಥದ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು 2 ಕಾರ್ಯಕ್ರಮ ಮುಗಿಸ್ಕೊಂಬಂದೆ, ರಾಜ್ಕುಮಾರ್ ಅವರ 2 ಕಾರ್ಯಕ್ರಮ ಮುಗಿಸ್ಕೊಂಬಂದೆ. ಸಂಜೆ ಒಂದು ದೊಡ್ಡ ಕಾರ್ಯಕ್ರಮ ಕುರುಬ್ಲಳ್ಳಿ ಸರ್ಕಲ್ ಇರ್ತಕ್ಕಂಥ ಪ್ರತಿಮೆ ಏನಿದೆ, ರಾಜ್ಕುಮಾರ್ ಪ್ರತಿಮೆ, ಬಹುಶಃ ಇದು ಕರ್ನಾಟಕದಲ್ಲೂ ಇಲ್ಲ, ಇಂಡಿಯಾದಲ್ಲೂ ಇಲ್ಲ. ಪ್ರತಿನಿತ್ಯ ಅಲ್ಲಿ ಪೂಜೆ ಆಗುತ್ತೆ, ಪ್ರತಿನಿತ್ಯ ಪೂಜೆ ಆಗುತ್ತೆ. ನಾವು ಕೊನೆಯದಾಗಿ ಕಂಡಿದ್ದು ಪುನೀತ್ ರಾಜ್ಕುಮಾರ್ ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಸುಮಾರು 1.5 ಗಂಟೆ ಇದ್ರು. 1.5 ಗಂಟೆ ಆ ಕಾರ್ಯಕ್ರಮದಲ್ಲಿ ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಇದನ್ನ ಹೋದಂತ ಸಂದರ್ಭದಲ್ಲಿ ನಾವು ನೆನೆಸ್ಕೊಂತೇವೆ. ಆದ್ರೆ ರಾಜ್ಕುಮಾರ್ ಅಂತಕ್ಕಂಥ ವ್ಯಕ್ತಿ, ಕನ್ನಡದ ವ್ಯಕ್ತಿ ಮತ್ತೊಬ್ರು ಹುಟ್ಟೋದಿಲ್ಲ. ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಇನ್ನ ಕನ್ನಡತನ ಐತೆ ಅಂತಕ್ಕಂಥದ್ದು ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ಕರ್ನಾಟಕ ರತ್ನವನ್ನು ನಾವು ಪ್ರಯತ್ನ ಮಾಡಿ, ನಾನು ಶಾಸಕನಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂತೇನೆ, ಇಂಥ ಪುಣ್ಯ ಪುರುಷರಿಗೆ ಭಾರತ ರತ್ನವನ್ನ ಕೊಡಿ ಅಂತಕ್ಕಂಥದ್ದನ್ನ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಇಲ್ಲಿನ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರ ಮುಖೇನ ಕೇಂದ್ರ ಸರ್ಕಾರಕ್ಕೂ ನಾನು ವಿನಮ್ರತೆಯಿಂದ ಮನವಿಯನ್ನು ಮಾಡ್ಕೊಂಡು ಅವ್ರಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಅವರ ಜೊತೆ, ಅವರ ಕುಟುಂಬದ ಜೊತೆ ಇರ್ತೇವೆ. ಮತ್ತೆ ನಮ್ಮ ಅಧ್ಯಕ್ಷ ಇದ್ದಾರೆ, ಸರ್ಕಾರದ ಕಾರ್ಯದರ್ಶಿಗಳು, ಆಯುಕ್ತರಿದ್ದಾರೆ. ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲೂ ನಾನು ಕೇಳ್ಕೊತೇನೆ, ಸಮಗ್ರವಾದ ಅಭಿವೃದ್ಧಿ ನಮ್ಮ ಇದು ಈ ಭೂಮಿ ಪುಣ್ಯ ಭೂಮಿ ಸಮಗ್ರವಾದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿ ಏನಿದೆ ಅದಾಗಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊಂಡು, ನಾವ್ ಯಾವತ್ತು ರಾಜ್ಕುಮಾರ್ ಅವ್ರನ್ನ ಮರೆಯೋದಕ್ಕೆ, ಸೂರ್ಯ ಚಂದ್ರ ಇರೋವರೆಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವ್ರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿರ್ತಕ್ಕಂಥದ್ದು, ಬರೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಾದ್ಯಂತ ಅವರಿಗೆ ಅಭಿಮಾನಿಗಳಿರ್ತಕ್ಕಂಥದ್ದು. ಅವರ ಜನ್ಮದಿನ 100ನೇ ಜನ್ಮದಿನ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಗ್ಬೇಕು. ನಾನೇ ಶಾಸಕನಾಗಿರ್ತೀನಿ, ನನ್ನ ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತೇನೆ. ಆ ಕಾರ್ಯ ಆಗ್ಬೇಕು ಅಂತಕ್ಕಂಥದ್ದನ್ನ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ.